ಇವತ್ತು ಚಿಕನ್ ಲಾಲಿಪಾಪ್ನ ಮನೆಯಲ್ಲಿ ಹೇಗೆ ಟೇಸ್ಟಿಯಾಗಿ ಮಾಡುವುದಂತ ನೋಡುವ. ಮೊದಲಿಗೆ ಚಿಕನ್ಗೆ ಎಲ್ಲ ಮಸಾಲಾನ ಸೇರಿಸಿ ಚೆನ್ನಾಗಿ ಕಲಸಿ 30 ನಿಮಿಷ ಇಡಬೇಕು. ನಂತರ ಮ್ಯಾರಿನೇಟ್ ಆಗಿರುವಂಥ ಚಿಕನ್ಗೆ ಕಾರ್ನ್ಫ್ಲೋರ್ ಹಾಗೆ ಒಂದು ಮೊಟ್ಟೆನ ಸೇರಿಸಿ ಚೆನ್ನಾಗಿ ಕಲಸಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಚಿಕನ್ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ ತೆಗಿಬೇಕು. ನಂತರ ಉಳಿದಿರೋ ಎಲ್ಲ ಚಿಕನ್ ಕೂಡ ಇದೇ ಥರ ಫ್ರೈ ಮಾಡಬೇಕು. ಸಾಸ್ ಮಿಕ್ಸನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ 3 ಚಮಚ ಎಣ್ಣೆ, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಶೆಜ್ವಾನ್ ಸಾಸ್, ಸೋಯಾ ಸಾಸ್ ಹಾಗೆ ಟೊಮೆಟೊ ಕೆಚಪನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕಾರ್ನ್ಫ್ಲೋರ್ ಹಾಗೆಯೇ ನೀರಿನ ಮಿಶ್ರಣನ ಸೇರಿಸಿ ಒಂದ್ಸಲ ತಿಕ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲೇ ನಾವು ಫ್ರೈ ಮಾಡಿಟ್ಟಿರುವಂಥ ಚಿಕನನ್ನು ಸೇರಿಸಿ ಒಳ್ಳೆ ರೀತಿ ಸಾಸ್ ಹಿಡಿಯುವ ಹಾಗೆ ಮಿಕ್ಸ್ ಮಾಡಿ ಸ್ಪ್ರಿಂಗ್ ಆನಿಯನಿಂದ ಗಾರ್ನಿಷ್ ಮಾಡಿದರೆ ಸೂಪರ್ ಟೇಸ್ಟಿಯಾದಂಥ ಚಿಕನ್ ಲಾಲಿಪಾಪ್ ರೆಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.